ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಈ ಭೂಮಿಯ ಮೇಲೆ ಅನ್ಯಾಯ, ಅತ್ಯಾಚಾರ ಹಾಗೂ ಅಧರ್ಮಗಳು ನಡೆಯುತ್ತದೆಯೋ ಆಗ ಭಗವಂತನು ವಿವಿಧ ರೂಪದಲ್ಲಿ ಭೂಮಿಯ ಮೇಲೆ ಮತ್ತೆ ಹುಟ್ಟಿ ಬರುತ್ತಾನೆ. ತ್ರೇತಾಯುಗದಲ್ಲಿ ರಾವಣನ ಸಂಹಾರಕ್ಕಾಗಿ ಶ್ರೀರಾಮನ ರೂಪದಲ್ಲಿ ಬಂದಿದ್ದರೆ, ದ್ವಾಪಾರ ಯುಗದಲ್ಲಿ ಮಹಾಭಾರತವನ್ನು ರಚಿಸಲು ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣನ ರೂಪದಲ್ಲಿ ಬಂದಿದ್ದ. ಅದೇ ರೀತಿ ಮೊಘಲರು, ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು ಈ ರೀತಿ ಪರಕೀಯ ಆಕ್ರಮಣಗಳಿಂದಾಗುವ ಅನ್ಯಾಯ, ಅತ್ಯಾಚಾರ ಹಾಗೂ ಅಧರ್ಮಗಳನ್ನು ತಡೆಯಲು ಶಿವಾಂಶ ಸಂಭೂತನಾಗಿ ಹುಟ್ಟಿ ಬಂದ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಬಗ್ಗೆ ತಿಳಿಯೋಣ. ನಮಸ್ಕಾರ ಮಿತ್ರರೇ. ಛತ್ರಪತಿ ಶಿವಾಜಿ ಮಹಾರಾಜರ ಕರ್ತೃತ್ವದ ಭವ್ಯ ಇತಿಹಾಸವನ್ನು ತಿಳಿಯೋಕ್ಕಿಂತ ಮುಂಚೆ ಮೊದಲು ನಾವು ಆಕ್ರಮಣ ಬಗ್ಗೆನೂ ತಿಳ್ಕೊಳ್ಳುವುದು ಅತ್ಯವಶ್ಯಕವಾಗಿದೆ ಮಿತ್ರರೇ. ಆಕ್ರಮಣಕಾರಿಗಳು, ಭಾರತದ ಮೇಲೆ ಆಕ್ರಮಣಕಾರಿಗಳು ಕಂಡುಬರುವುದು ಸಿಕಂದರ್ನ ಕಾಲದಿಂದ ಮಿತ್ರರೇ. ತದನಂತರ ಅಲೆಕ್ಸಾಂಡರ್ ಬರ್ತಾನೆ. ಅದನ್ನು ಚಾಣಕ್ಯ ಚಂದ್ರಗುಪ್ತರು ಸೋಲಿಸ್ತಾರೆ. ಅದೇ ರೀತಿ ಶಕನರು, ಹೂಣರು, ಕುಶನರನ್ನು ಯಶೋಧರ್ಮ, ವಿಕ್ರಮಾದಿತ್ಯರಂತಹ ಭಾರತದ ವೀರರಾಜರು ಸೋಲಿಸಿ ಹಿಂದೆಕ್ಕುತ್ತಾರೆ. ಅಂತಹ ವೀರರಾಜರ ಪರಾಕ್ರಮಕ್ಕೆ ನನ್ನದೊಂದು ನಮಸ್ಕಾರ. ಮಿತ್ರರೇ, ಇಲ್ಲಿಯವರೆಗೂ ನಡೆದ ಆಕ್ರಮಣಗಳು ಕೇವಲ ರಾಜಕೀಯ ಆಕ್ರಮಣಗಳಾಗಿದ್ದವು. ರಾಜಕೀಯ ಆಕ್ರಮಣಗಳೆಂದರೆ ಕೇವಲ ರಾಜ್ಯಕ್ಕಾಗಿ, ರಾಜ್ಯಾಡಳಿತಕ್ಕಾಗಿ ಮತ್ತು ಭೂಮಿಯ ಒಂದು ಪ್ರದೇಶಕ್ಕಾಗಿ ಆಗಿರುವ ಆಕ್ರಮಣಗಳಾಗಿದ್ದವು. ಆದರೆ ಕ್ರಿಸ್ತಶಕ 711 ನಂತರ ನಡೆದ ಆಕ್ರಮಣಗಳು ಕೇವಲ ರಾಜಕೀಯ ಆಕ್ರಮಣಗಳಾಗಿರಲಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಸರ್ವನಾಶವೇ ಆ ಆಕ್ರಮಣದ ಉದ್ದೇಶವಾಗಿತ್ತು. ಈ ಒಂದು ಉದ್ದೇಶದಿಂದ ಸಿಂಧ್ ಭಾಗದಿಂದ ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣ ಮಾಡುತ್ತಾನೆ ಮಿತ್ರರೇ. ಈ ಆಕ್ರಮಣವು ಭಾರತದ ಅನೇಕ ಹಿಂದೂಗಳನ್ನು ಮುಸ್ಲಿಮರನ್ನಾಗಿ ಧರ್ಮಾಂತರ ಮಾಡುತ್ತೆ ಮಿತ್ರರೇ. ಈ ರೀತಿ ಪ್ರಥಮವಾಗಿ ಭಾರತದ ಧರ್ಮದ ಮೇಲೆ ಧರ್ಮ ಸಂಕಟವು ಪ್ರಾರಂಭವಾಗುತ್ತದೆ. ತದನಂತರ 1100ರಲ್ಲಿ ಘೋರಿ ಭಾರತದ ಮೇಲೆ ಆಕ್ರಮಣ ಮಾಡುತ್ತಾನೆ ಮಿತ್ರರೇ. ಈ ಆಕ್ರಮಣವು ದೆಹಲಿವರೆಗೂ ಬಂದು ಸೇರುತ್ತೆ. ಪೃಥ್ವಿರಾಜ್ ಚೌಹಾಣ್, ಮೊಹಮ್ಮದ್ ಘೋರಿ ಈ ಹೆಸರು ಬಂದಾಕ್ಷಣ ನಾವೆಲ್ಲರೂ ಪೃಥ್ವಿರಾಜ್ ಚೌಹಾಣನನ್ನು ನೆನಪಿಸಿಕೊಳ್ಳಲೇಬೇಕಾಗುತ್ತದೆ ಮಿತ್ರರೇ. ಪೃಥ್ವಿರಾಜ್ ಚೌಹಾಣರು ಮೊಹಮ್ಮದ್ ಘೋರಿಯನ್ನು ಕ್ಷಮಾಪಣೆ ಮಾಡಿ ಕಳಿಸುತ್ತಾರೆ ಮಿತ್ರರೇ. 10 ಸಲ ದಂಡೆತ್ತಿ ಬಂದ ಮೊಹಮ್ಮದ್ ಘೋರಿಯನ್ನು ಸೋಲಿಸಿ ಆತನನ್ನು ಕ್ಷಮಾಪಣೆ ಮಾಡಿ ಕಳಿಸಿದರೂ ಸಹಿತ ಮೊಹಮ್ಮದ್ ಘೋರಿಯ ಭಾರತದ ಮೇಲೆ ಆಕ್ರಮಣ ಮಾಡುವ ಇಚ್ಛೆಯು ಮುಗಿದಿರಲಿಲ್ಲ. ಆದ ಕಾರಣ ಭಾರತೀಯ ವೀರತ್ವವನ್ನು, ಭಾರತೀಯ ವೀರ ಪುರುಷರನ್ನು ಮಟ್ಟ ಹಾಕಬೇಕಾದರೆ ಯಾರೊಬ್ಬ ಭಾರತೀಯನಿಂದನೇ ಸಾಧ್ಯ. ಭಾರತೀಯರನ್ನು ಒಡೆಯುವ ಆ ಒಂದು ಷಡ್ಯಂತರವನ್ನು ಘೋರಿ ಪ್ರಾರಂಭಿಸುತ್ತಾನೆ ಮಿತ್ರರೇ. ಕಾರಣ ಪೃಥ್ವಿರಾಜ್ ಚೌಹಾಣನ ಮಾವನಾದ ಜಯಚಂದನನ್ನು ಘೋರಿ ಭೇಟಿಯಾಗಿ ಪೃಥ್ವಿರಾಜ್ ಚೌಹಾಣನ ಆ ಒಂದು ರಾಜ್ಯದ ಎಲ್ಲ ಗುಪ್ತ ರಸ್ತೆಗಳನ್ನು ತಿಳಿದುಕೊಂಡು ಪೃಥ್ವಿರಾಜ್ ಚೌಹಾಣನನ್ನು ಸೆರೆ ಹಿಡಿಯುತ್ತಾನೆ ಮಿತ್ರರೇ. ಆದರೆ ಶಬ್ದವೇದಿ ಬಾಣದ ಕಲಿಯನ್ನು ಹೊಂದಿರುವ ಪೃಥ್ವಿರಾಜ್ ಚೌಹಾಣನು ಘೋರಿಯನ್ನು ಕೂಡ ಸಂಹರಿಸುತ್ತಾನೆ ಮಿತ್ರರೇ.
ಘೋರಿಯು ಪೃಥ್ವಿರಾಜ್ ಚೌಹಾಣನ ಕಣ್ಣನ್ನು ತೆಗೆದರೂ ಸಹಿತ ಆ ಒಂದು ಶಬ್ದವೇದಿ ಬಾಣವಿದ್ಯೆಯಿಂದ ಘೋರಿಯನ್ನು ಸಂಹರಿಸುತ್ತಾನೆ ಮಿತ್ರರೇ. ಇದರಿಂದ ನಾವು ತಿಳಿದುಕೊಳ್ಳುವುದು ಕೇವಲ ಇಷ್ಟೇ ಮಿತ್ರರೇ, ಒಬ್ಬ ಹಿಂದೂ ರಾಜನನ್ನು ಕುರುಡನನ್ನಾಗಿ ಮಾಡಲಾಯಿತು, ಆದರೆ ಆತನ ಪರಾಕ್ರಮ ಯಾವತ್ತಿಗೂ ಕುರುಡರಾಗಲಿಲ್ಲ. ನಂತರ ಭಾರತದ ಮೇಲೆ ಆಕ್ರಮಣ ಮಾಡಲು ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ ಮಿತ್ರರೇ. ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೂರಿಗೆ ಬಂದಾಗ ಚಿತ್ತೂರಿನ ರಾಣಿ ಪದ್ಮಿನಿ ದೇವಿ ಹಾಗೂ ಅನೇಕ ಸ್ತ್ರೀಗಳು ಬೆಂಕಿಯಲ್ಲಿ ಹಾರಿ ಜೋಹರಿಗೆ ಒಳಗಾಗುತ್ತಾರೆ ಮಿತ್ರರೇ. ಈ ರೀತಿ ಒಂದು ಭಯಾನಕವಾದ ಕ್ರೌರ್ಯಭರಿತ ಸಾಮ್ರಾಜ್ಯವು ಪ್ರಾರಂಭವಾಗುತ್ತದೆ ಮಿತ್ರರೇ. ನಂತರ 12ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಮಹಾರಾಷ್ಟ್ರದ ದೇವಗಿರಿಯ ಕೋಟೆಗೆ ಬಂದು ಆಕ್ರಮಣ ಮಾಡುತ್ತಾನೆ. ಈ ಆಕ್ರಮಣದ ಸುದ್ದಿ ದೇವಗಿರಿ ರಾಜನಿಗಿರಲಿಲ್ಲವೇನು? ಉತ್ತರದಲ್ಲಿ ಅಷ್ಟೊಂದು ರಾಜರು, ರಾಜಮನೆತನಗಳು ಸರ್ವನಾಶವಾದರೂ ಸಹಿತ ದಕ್ಷಿಣದಲ್ಲಿರುವ ನಮ್ಮ ಹಿಂದೂ ರಾಜರು ಏಕತ್ರಿತರಾಗಲು ವಿಚಾರವೂ ಸಹಿತ ಮಾಡಲಿಲ್ಲ. ಅದೇ ರೀತಿ ಆ ಆಕ್ರಮಣ ಮಾಡುತ್ತಾನೆ ಎಂಬ ಸುದ್ದಿ ಮುಟ್ಟಿಸುವ ಯಾವ ಗುಪ್ತಚಾರನೂ ಸಹಿತ ಉತ್ತರದಲ್ಲಿರಲಿಲ್ಲ. ಈ ಒಂದು ಕಾರಣದಿಂದ ಕೇವಲ 8,000 ಸೈನ್ಯದ ಅಲ್ಲಾವುದ್ದೀನ್ ಖಿಲ್ಜಿಯು 15,000 ಸೈನ್ಯದಳವಾದ ಈ ದೇವಗಿರಿ ಕಿಲ್ಲೆಯನ್ನು ಹೇಗೆ ಗೆದ್ದ? ಮಿತ್ರರೇ, ಆತನು ಯುದ್ಧವಾಡಲು 8,000 ಸೈನ್ಯವನ್ನು ಕೂಡ ತಂದಿರಲಿಲ್ಲ. ಕೇವಲ 7,000 ಸೈನ್ಯವನ್ನು ತಂದು 1,000 ಸೈನ್ಯವನ್ನು ಹಿಂದೆ ಇಟ್ಟಿದ್ದ ಮಿತ್ರರೇ. ಕಾರಣ, ಅವನು ಬರುವಾಗ ಒಂದು ಸುಳ್ಳು ಸುದ್ದಿಯನ್ನು ಎಬ್ಬಿಸಿದ. ಅದೇನೆಂದರೆ, ಈಗ ನಾವು ಕೇವಲ 10,000 ಜನ ಬರ್ತಾ ಇದ್ದೀವಿ, ಇನ್ನು ಹಿಂದೆ ಡೆಲ್ಲಿಯಿಂದ ನಮಗೋಸ್ಕರ 1,00,000 ಸೈನ್ಯವು ಬರ್ತಾ ಇದೆ ಅಂತ. ಗುಪ್ತಚಾರಿಗಳು ಇರದೇ ಇರುವ ಕಾರಣ ಆ ಡೆಲ್ಲಿಯಿಂದ ಬರುವ 1,00,000 ಸೈನ್ಯದ ಸತ್ಯವನ್ನು ತಿಳಿಯದ ನಮ್ಮ ಜನರು ಆ 1,000 ಸೈನ್ಯವನ್ನೇ 1,00,000 ಸೈನ್ಯವೆಂದು ತಿಳಿದು ತಮ್ಮ ಶಸ್ತ್ರಗಳನ್ನು ಬಿಡುತ್ತಾರೆ ಮಿತ್ರರೇ. ಈ ರೀತಿ ಮಹಾರಾಷ್ಟ್ರದ ದೇವಗಿರಿ ಕಿಲ್ಲೆಯು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗುತ್ತದೆ ಮಿತ್ರರೇ. ಈ ಆಕ್ರಮಣವು 13ನೇ ಶತಮಾನದವರೆಗೆ ಕನ್ಯಾಕುಮಾರಿಯನ್ನು ಬಂದು ಸೇರುತ್ತದೆ ಮಿತ್ರರೇ. ಅಖಂಡ ಭಾರತವನ್ನು ಒಂದು ಇಸ್ಲಾಮೀಕರಣ ಮಾಡುವ ಆತನ ಕನಸು ನನಸಾಗುತ್ತದೆ ಮಿತ್ರರೇ. ಈ ಒಂದು ಆಕ್ರಮಣವನ್ನು ತಡೆಯಲು 14ನೇ ಶತಮಾನದಲ್ಲಿ ಶೃಂಗೇರಿಯ ಪೀಠಾಧಿಕಾರಿಗಳಾದ ಶಂಕರಾಚಾರ್ಯ ವಿದ್ಯಾರಣ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹರಿಹರ ಬುಕ್ಕರಿಂದ ಭವ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತದೆ ಮಿತ್ರರೇ. ಆ ಭವ್ಯ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ, ವಿದ್ಯೆ, ವಜ್ರ ವೈಡೂರ್ಯಗಳಿಂದ ಸಂಪನ್ಮೂಲವಾದ ಆ ಭವ್ಯ ಸಾಮ್ರಾಜ್ಯವನ್ನು ನಂತರ ರಾಮರಾಜ್ಯಕ್ಕೆ ಸಮಾನವಾಗಿ ಶ್ರೀಕೃಷ್ಣ ದೇವರಾಯನು ಆಳುತ್ತಾನೆ ಮಿತ್ರರೇ. ಈ ಒಂದು ಸಾಮ್ರಾಜ್ಯದ ಬಗ್ಗೆ ಇತಿಹಾಸದಲ್ಲಿ ಹೇಳ್ತಾರೆ ಮಿತ್ರರೇ, ಪ್ರಪಂಚ ಕಂಡು ಕೇಳಿ ಅರಿಯಲಾರದಷ್ಟು ಸಂಪತ್ತನ್ನುಳ್ಳ ಸಾಮ್ರಾಜ್ಯವೆಂದು ಹೇಳುತ್ತಾರೆ ಮಿತ್ರರೇ. ಇಂತಹ ಒಂದು ಭವ್ಯ ಸಾಮ್ರಾಜ್ಯವನ್ನು ನಿರ್ಮಿಸಿದ ಹರಿಹರ ಬುಕ್ಕರು ತದನಂತರ ಆ ಸಾಮ್ರಾಜ್ಯವನ್ನು ಶ್ರೀಕೃಷ್ಣ ದೇವರಾಯರು ಆಳುತ್ತಾರೆ ಮಿತ್ರರೇ. ಈ ಒಂದು ಸಾಮ್ರಾಜ್ಯದಲ್ಲಿ ಸರ್ವಧರ್ಮ ಸಮಾನ, ಸರ್ವರಿಗೂ ಒಂದೇ ನ್ಯಾಯ, ಈ ರೀತಿ ಇದ್ದರೂ ಸಹಿತ ಈ ಒಂದು ಭವ್ಯ ಸಾಮ್ರಾಜ್ಯವನ್ನು ಮಟ್ಟಹಾಕಲು ಆದಿಲ್ ಶಾಹಿ, ಕುತುಬ್ ಶಾಹಿ, ಇಮಾಮ್ ಶಾಹಿ, ನಿಜಾಮ್ ಶಾಹಿ ಹಾಗೂ ಬರೀದ್ ಶಾಹಿ ಅಂತಹ ಆಕ್ರಮಣಕಾರಿಗಳು ಎಡೆಯೆತ್ತು ನಿಲ್ಲುತ್ತಾರೆ ಮಿತ್ರರೇ. ಈ ಆಕ್ರಮಣಕಾರಿಗಳಿಗೆ ಕೇವಲ ಭೂಭಾಗದ ಆಶೆಯಿಂದ ನಮ್ಮ ರಾಜರು, ನಮ್ಮ ಅನೇಕ ಸರದಾರರು ಹೋಗಿ ಸೇರಿ ಈ ಒಂದು ಭವ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗುತ್ತಾರೆ ಮಿತ್ರರೇ. 1,00,000 ಅಶ್ವದಳ, 5,00,000 ಸೇನಾದಳವನ್ನು ಹೊಂದಿರುವ ಶ್ರೀಕೃಷ್ಣ ದೇವರಾಯನ ಮಗನಾದ ರಾಮರಾಜನನ್ನು ತಾಳಿಕೋಟೆ ಯುದ್ಧದಲ್ಲಿ ಮೋಸದಿಂದ ಕೊಲ್ಲಲಾಗುತ್ತದೆ ಮಿತ್ರರೇ.
ಕೊಂದು ಆತನ ಶಿರವನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಲಾಗುತ್ತದೆ ಮಿತ್ರರೇ. ಅದನ್ನು ಕಂಡ ನಮ್ಮ ಲಕ್ಷಾಂತರ ಸೈನಿಕರು ಹೆದರಿ ನಾವು ಸೋತೆವೆಂದು ಹೆದರಿ ಓಡಲು ಪ್ರಾರಂಭಿಸುತ್ತಾರೆ ಮಿತ್ರರೇ. ಏಕೆಂದರೆ ರಾಜ ಸತ್ತರೆ ಮುಗಿಯಿತು, ಸಂಪೂರ್ಣ ಸೈನ್ಯವೇ ಪರಾಭವವಾದೆಂಬ ಮನೋಭಾವವನ್ನುಳ್ಳ ನಮ್ಮ ಸೈನ್ಯವು ರಾಮರಾಯನ ಶಿರವನ್ನು ನೋಡಿ ರಣಾಂಗಣವನ್ನು ಬಿಟ್ಟು ಓಡಲು ಪ್ರಾರಂಭಿಸುತ್ತಾರೆ ಮಿತ್ರರೇ. ಈ ರೀತಿ ಆ ಭವ್ಯ ವಿಜಯನಗರ ಸಾಮ್ರಾಜ್ಯದ ಅವನತಿಯಾಗುತ್ತದೆ ಮಿತ್ರರೇ. ಭಾರತದಲ್ಲಿರುವ ಅನೇಕ ರಾಜರಿಗಿಂತಲೂ ಛತ್ರಪತಿ ಶಿವಾಜಿ ಮಹಾರಾಜರು ವಿಭಿನ್ನ ಬೇಕೆ ಎನ್ನುವುದಕ್ಕೆ ಕಾರಣ, ಯುದ್ಧವು ಕೇವಲ ಧ್ವಜಕ್ಕೋಸ್ಕರ ಯುದ್ಧ ಮಾಡಬೇಕು, ರಾಜನಿಗೋಸ್ಕರವಲ್ಲ, ಜನರಿಗೋಸ್ಕರ, ರೈತರಿಗೋಸ್ಕರ, ಸ್ವತಂತ್ರಕ್ಕೋಸ್ಕರ ಯುದ್ಧ ಮಾಡಬೇಕೆಂದು ಕಲಿಸಿಕೊಟ್ಟಿದ್ದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು. ಏಕೆಂದರೆ ಮಿತ್ರರೇ, ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಮೃತ್ಯುವ ನಂತರ 26 ವರ್ಷಗಳ ಕಾಲ ಔರಂಗಜೇಬನನ್ನು ಯಾವ ರಾಜನಿಲ್ಲದೆ ಸಂತಾಜಿ, ಧನಾಜಿಯಂತಹ ಸೇನಾ ನಾಯಕರು ಯುದ್ಧವಾಡಿ ಈ ಬೃಹತ್ ಮರಾಠ ಸಾಮ್ರಾಜ್ಯವನ್ನು ಅವನತಿಯಾಗಲು ಬಿಡಲಿಲ್ಲ ಮಿತ್ರರೇ. ತದನಂತರ ಪೇಶ್ವೆಗಳ ಸಹಾಯದಿಂದ ಈ ಮರಾಠ ಸಾಮ್ರಾಜ್ಯವನ್ನು ಅಖಂಡ ಭಾರತದಲ್ಲಿ ವಿಸ್ತಾರ ಮಾಡಲು ಕಾರಣಭೂತರಾಗುತ್ತಾರೆ ಮಿತ್ರರೇ. ಕೃಷ್ಣದೇವರಾಯನ ಮಗನಾದ ರಾಮರಾಯನ ಆ ಕ್ರೌರ್ಯ ಮೃತ್ಯುವ ನಂತರ ಯಾವ ಒಬ್ಬ ಹಿಂದೂಗಳಲ್ಲಿ ಸಹಿತ ಧೈರ್ಯ ಬರಲಿಲ್ಲ ಮಿತ್ರರೇ ಮತ್ತೊಮ್ಮೆ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು. ಆದರೆ ಭೋಸ್ಗಾಂವ್ನ ಕೃಷ್ಣೇಶ್ವರ ಮಂದಿರದಲ್ಲಿ ಮಾಲೋಜಿ ರಾಜೇ ಭೋಸ್ಲೆ ಕನಸನ್ನು ಕಾಣುತ್ತಾರೆ ಮಿತ್ರರೇ. ಮತ್ತೊಮ್ಮೆ ಹಿಂದೂಗಳನ್ನು ಏಕತ್ರಗೊಳಿಸಿ ಹಿಂದವಿ ಸ್ವರಾಜ್ಯ ಸಂಸ್ಥಾಪನೆಯ ಕನಸನ್ನು ಕಾಣುತ್ತಾನೆ ಮಿತ್ರರೇ. ಈ ಸ್ವರಾಜ್ಯ ಸಂಸ್ಥಾಪನೆಯ ಕನಸಿಗೆ ದೈವಿ ಶಕ್ತಿಯಾಗಿ ಅವತ್ತಿನ ದಿನ ಹೊಲದಲ್ಲಿ ಉಳುವಾಗ 1,000 ಸುವರ್ಣ ನಾಣ್ಯಗಳು ಆ ಮಾಲೋಜಿ ರಾಜೆಯ ವಶವಾಗುತ್ತವೆ ಮಿತ್ರರೇ. ಮಾಲೋಜಿ ರಾಜೆಯು ಆ ಸಿಕ್ಕ ಸುವರ್ಣ ನಾಣ್ಯಗಳನ್ನು ಮಂದಿರ ಕಟ್ಟಿಸಲು ಮತ್ತು ಸೈನ್ಯ ಬಲವನ್ನು ಸಶಕ್ತಗೊಳಿಸಲು ಉಪಯೋಗಿಸುತ್ತಾರೆ ಮಿತ್ರರೇ. ನಾವೆಲ್ಲರೂ ಕೇಳಿರಬಹುದು, ಗುಜರಾತಿನ ಸೋಮನಾಥ ಮಂದಿರದ ಮೇಲೆ 15 ಬಾರಿ ಆಕ್ರಮಣವಾಯಿತೆಂದು. ಮಿತ್ರರೇ, ನಮ್ಮ ಹಿಂದೂಗಳು ಆ ಸೋಮನಾಥ ಮಂದಿರವನ್ನು 15 ಬಾರಿ ಪುನಃ ನಿರ್ಮಿಸಿದ್ದಾರೆ. ಆಕ್ರಮಣ ಮಾಡಿದರೂ ಸಹಿತ ಆ ಒಂದು ಭವ್ಯ ಮಂದಿರವನ್ನು ಇನ್ನಷ್ಟು ಭವ್ಯ ರೀತಿಯಲ್ಲೇ ನಿರ್ಮಾಣ ಮಾಡಿರುವ ನಮ್ಮ ಹಿಂದೂಗಳು ಅದರ ರಕ್ಷಣೆಗಾಗಿ ಒಂದು ಸಶಕ್ತ ಸೈನ್ಯವನ್ನೂ ಕೂಡ ಇಡಲಿಲ್ಲ. ಈ ಒಂದು ಕಾರಣದಿಂದಾಗಿಯೇ ಬಹುತೇಕ ಆ ಸೋಮನಾಥನ ಮಂದಿರವನ್ನು ಅಷ್ಟು ಸಲ ಲೂಟಿ ಮಾಡಲಾಯಿತು ಮಿತ್ರರೇ. ಇದನ್ನು ತಿಳಿದ ಮಾಲೋಜಿ ರಾಜೇ ಭೋಸ್ಲೆಯು ಮೊದಲು ಮಂದಿರಗಳನ್ನು ಸುರಕ್ಷಿತವಾಗಿಡಲು ಒಂದು ಸಶಕ್ತ ಸೈನ್ಯವನ್ನು ಸಿದ್ಧಗೊಳಿಸುತ್ತಾರೆ ಮಿತ್ರರೇ. ಸ್ವತಂತ್ರ ಸಾಮ್ರಾಜ್ಯದ ಕನಸನ್ನು ಕಂಡಿರುವ ಮಾಲೋಜಿ ರಾಜೇ ಭೋಸ್ಲೆಯು ನಿಜಾಂ ಶಾಹಿಗಳನ್ನು ಹೋಗಿ ಸೇರುತ್ತಾರೆ ಮಿತ್ರರೇ. ನಾವೆಲ್ಲರೂ ವಿಚಾರ ಮಾಡಬೇಕಾದ ಒಂದು ಸಂಗತಿ ಏನೆಂದರೆ, ಇಷ್ಟೆಲ್ಲ ಅವರಿಂದ ನಮ್ಮ ಮೇಲೆ ಅನ್ಯಾಯವಾದರೂ ಸಹಿತ ನಮ್ಮ ಸರ್ದಾರರು, ನಮ್ಮ ರಾಜರು ಏಕೆ ಅವರನ್ನು ಹೋಗಿ ಸೇರುತ್ತಿದ್ದರು? ಮಿತ್ರರೇ, ರಾಜನೀತಿ ಎನ್ನುವುದು ಆ ಮೊಘಲರಲ್ಲಿ, ಆ ಕುತುಬ್ ಶಾಹಿಗಳಲ್ಲಿ, ಆ ನಿಜಾಂ ಶಾಹಿಗಳಲ್ಲಿ ಅತ್ಯಂತ ಚಾತುರ್ಯದಿಂದ ಬೇರು ಬಿಟ್ಟಿತ್ತು ಮಿತ್ರರೇ. ಏಕೆಂದರೆ ಮಿತ್ರರೇ, ನಮ್ಮ ಹಿಂದೂಗಳು ತಮ್ಮ ಹಬ್ಬ ಹರಿದಿನಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಆಸೆಯನ್ನುಳ್ಳವರು. ಕಾರಣ, ಒಂದು ಕಡೆ ಹೋಳಿ ಹುಣ್ಣಿಮೆಯನ್ನು ಆಚರಿಸಲು ಭವ್ಯವಾದ ವ್ಯವಸ್ಥೆ ಮಾಡಿದರೆ, ಇನ್ನೊಂದು ಕಡೆ
ಶ್ರೀಕೃಷ್ಣನ ಜನ್ಮಸ್ಥಾನವಾದ ಮಥುರೆಯ ಮಂದಿರವನ್ನು ಕೆಡವುತ್ತಿದ್ದರು ಮಿತ್ರರೇ. ಅದೇ ರೀತಿ ಒಂದು ಕಡೆ ರಾಮನವಮಿಯನ್ನು ಆಚರಿಸುವ ವ್ಯವಸ್ಥೆ ಮಾಡಿದರೆ, ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿಯಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು ಮಿತ್ರರೇ. ಮತ್ತೆ ಶಿವರಾತ್ರಿಯಂದು ಶಿವನ ಆರಾಧನೆ ಮಾಡಲು ಬಿಟ್ಟು ಕಾಶಿಯ ವಿಶ್ವನಾಥನ ಮಂದಿರವನ್ನು ಕೆಡವಿ ಜ್ಞಾನವಾಪಿ ಮಸೀದಿಯನ್ನು ಕಟ್ಟಲಾಯಿತು ಮಿತ್ರರೇ. ಈ ರೀತಿ ಹಿಂದೂಗಳನ್ನು ಮೂರ್ಖರನ್ನಾಗಿ ಮಾಡಿ ಧರ್ಮಶಾಸ್ತ್ರದ ಪ್ರಚಂಡ ವಿಧ್ವಂಸವನ್ನು ಮಾಡಲಾಯಿತು ಮಿತ್ರರೇ. ನಂತರ ಮಾಲೋಜಿ ರಾಜೇ ಭೋಸ್ಲೆಯ ಮಗನಾದ ಶಹಾಜಿ ರಾಜೇ ಭೋಸ್ಲೆಯನ್ನು ಲಖೋಜಿ ರಾಜೆಯ ಮಗಳಾದ ಜೀಜಾಬಾಯಿಯೊಂದಿಗೆ ವಿವಾಹ ಮಾಡಲಾಗುತ್ತದೆ ಮಿತ್ರರೇ. ಜಾಧವ ಮತ್ತು ಭೋಸಲೆ ಈ ಎರಡೂ ಮನೆತನಗಳನ್ನು ಏಕತ್ರಗೊಳಿಸಿ ಆ ಸ್ವರಾಜ್ಯದ ಸಂಕಲ್ಪವನ್ನು ಮಾಡಲಾಗುತ್ತದೆ ಮಿತ್ರರೇ. ಆದರೆ ಕೆಲ ಕಾರಣಗಳಿಂದ ಈ ಎರಡು ಮನೆತನಗಳಲ್ಲಿ ದ್ವೇಷ ಉತ್ಪನ್ನವಾಗುತ್ತದೆ ಮಿತ್ರರೇ. ಆದರೂ ಸಹಿತ ಶಹಾಜಿ ರಾಜೇ ಭೋಸ್ಲೆ ಮತ್ತು ಜೀಜಾಬಾಯಿ ಸ್ವರಾಜ್ಯ ಸಂಕಲ್ಪವನ್ನು ಮಾಡಿ ಒಂದು ಪುತ್ರ ರತ್ನವನ್ನು ಜನ್ಮಕ್ಕೆ ಕೊಡುತ್ತಾರೆ ಮಿತ್ರರೇ. ಆ ಪುತ್ರ ರತ್ನನ ಇತಿಹಾಸವನ್ನು ಮುಂಬರುವ ವಿಡಿಯೋದಲ್ಲಿ ನಾವು ಕೇಳೋಣ. ಜೈ ಹಿಂದ್, ಜೈ ಭಾರತ್ ಮಾತಾ, ಜೈ ಹಿಂದೂ ರಾಷ್ಟ್ರ.